ಗೀತಾ ಚೆನ್ನಾಗಿದೀಯನಮ್ಮ? ಬನ್ನಿ ಅತ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೋಡಮ್ಮ, ಈ ಥರ ಇದೀನಿ ನೋಡು. ಇವಳಂತೂ ಇನ್ನೂ ಮದುವೆ ಮಾಡ್ಕೊಳ್ಳಿಲ್ಲ. ನೀನಾದರೂ ಒಂದು ಸ್ವಲ್ಪ ತಿಳಿಸಿ ಹೇಳಮ್ಮ. ಅಯ್ಯೋ ಅತ್ತೆ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಇಷ್ಟೊತ್ತವರೆಗೂ ಅವಳ ಜೊತೆ ಅದನ್ನೇ ಮಾತಾಡ್ತಾ ಇದ್ದೆ. ನೀನು ಒಂದು ಮದುವೆ ಮಾಡ್ಕೋ, ಅಮ್ಮಂಗೂ ಒಂಚೂರು ನೆಮ್ಮದಿ ಆಗುತ್ತೆ, ಕೊನೆಗಾಲದಲ್ಲಿ ಅವ್ರಿಗೆ ನೆಮ್ಮದಿ ಕೊಡು ಅಂತ. ಅವಳು ಅದಕ್ಕೆ ನೋಡೋಣ ಅದು ಇದು ಅಂತ ಏನೇನೋ ಹೇಳ್ತಿದ್ಲು. ಸರಿ ಅತ್ತೆ ಬಿಡಿ, ನಾನು ಹೇಳ್ತೀನಿ. ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಅವಳಿಗೆ ಮದುವೆಗೆ ಒಪ್ಸೇನೆ ನಾನು ಕಳಿಸೋದು. ಆಯ್ತಾ? ಖುಷಿ ಆಗುತ್ತೆ ಈಗ? ಅಷ್ಟು ಮಾಡಮ್ಮ, ನಿನಗೆ ಪುಣ್ಯ ಬರುತ್ತೆ. ಏನ್ ನಿನ್ ಮಗಳು ಸುಮ್ಮನೆ ಮಲ್ಕೊಬಿಟ್ಟಿದ್ದಾಳಲ್ಲ ಗಲಾಟೆ ಮಾಡ್ದಂಗೆ? ಇಲ್ಲತ್ತೆ, ಅವಳು ಅಷ್ಟೊಂದು ಗಲಾಟೆ ಮಾಡಲ್ಲ. ರಾತ್ರಿ ಟೈಮ್ ಸ್ವಲ್ಪ ಹೊಟ್ಟೆ ಇಶ್ವಾದಾಗ ಸ್ವಲ್ಪ ಅಳ್ತಾಳೆ, ಅಷ್ಟು ಬಿಟ್ರೆ ಇನ್ನು ಬಾಕಿ ಟೈಮಲ್ಲಿ ಸುಮ್ಮನೆ ಆಟ ಆಡ್ಕೊಂಡಿರ್ತಾಳೆ. ನನಗೇನು ತೊಂದರೆ ಇಲ್ಲ, ಆರಾಮಾಗಿದ್ದಾಳೆ. ಸರಿ ಅಮ್ಮ, ತುಂಬಾ ಖುಷಿ ಆಯ್ತು ನೋಡು. ಏ ಕುಸುಮ, ಅಲ್ಲ ಕಣೆ, ಸೊಪ್ಪು ಇಡಿಸ್ಕೊಡ್ತೀನಿ ಅಂತ ನಿಮ್ಮ ಅತ್ತೆಗೆ ಹೇಳ್ಬಿಟ್ಟು ನೀನು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ, ಹೋಗಿ ಸೊಪ್ಪು ಇಡಿಸ್ಕೊಡೋಗು. ನಿಮ್ಮ ಅತ್ತೆನೇ ಕುತ್ಕೊಂಡ್ರು ಇವಾಗ ಕಾಫಿ ಮಾಡಿ ಇಟ್ಬಿಟ್ಟಲ್ಲಿ. ಹೋಗು, ನೀನೊಂದು ಸ್ವಲ್ಪ ಹೆಲ್ಪ್ ಮಾಡೋದು ಅವ್ರಿಗೆ. ಅಯ್ಯೋ ಅಮ್ಮ, ಈಗ ನಾನು ಅದನ್ನೇ ಹೇಳ್ಬಿಟ್ಟು ಹೊರಟಿದ್ದೆ, ಅಷ್ಟರಲ್ಲಿ ನೀನೇ ಬಂದೆ. ಸರಿ ಆಯ್ತು ಬಿಡು, ನಾನು ಅತ್ತೆಗೆ ಹೋಗಿ ಸೊಪ್ಪು ಇಡಿಸ್ಕೊಡ್ತೀನಿ. ಬನ್ನಿ ಅತ್ತೆ, ಈ ಕಡೆ ಕುತ್ಕೊಳ್ಳಿ ಬನ್ನಿ. ಮತ್ತೆ ಗೀತಾ, ಏನು ನಿನ್ಗೆ ಗಂಡನ ಮನೆ ಕಡೆಯವ್ರು ಯಾರೋ ಫೋನ್ ಗೀನ್ ಮಾಡಿಲ್ಲ ಅನ್ನು? ಇಲ್ಲತ್ತೆ, ಯಾರು ಫೋನ್ ಮಾಡಿಲ್ಲ. ಅವೆಂತವಿದಾವೆ ಅವು? ಥೂ, ಏನಪ್ಪ ಇಂಥ ಜನಗಳು ಇರ್ತಾರೆ ಅಂತ ನಿನ್ ಗಂಡನ ಮನೆಯವ್ರು ನೋಡೇನೆ ತಿಳ್ಕೊಂಡಿದ್ದು ನಾನು. ಅಲ್ಲ, ಎಂಥ ಕಡು ಬಡವರಾದ್ರೂ ಹೆಂಡತಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಅಂಥದ್ರಲ್ಲಿ ನಿನ್ ಗಂಡಂಗೆ ಏನೇ ಬಂದಿರೋದು ಬರಬಾರ್ದು. ಅಲ್ಲ ಗೀತಾ, ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲ, ಕಟ್ಕೊಂಡು ಹೆಂಡತಿ ಮಕ್ಕಳೇ ಬೇಡ ಅಂತ ಅಂತಾನೆ ಅಂದರೆ ಅವ್ನಿಗೇನಾದ್ರೂ ಬೇರೆ ಕಡೆ ಸಂಬಂಧ ಗಿಂಬಂಧ ಐತಾ ಅಂತ? ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತೆ. ಏನೋ ಆವಾಗಿಂದನೂ ಇದೇ ಥರ ಅವರು ಇದೇ ಥರ ನಡ್ಕೊಂಬಂದಿದ್ದಾರೆ. ಏನು ಆವಾಗಿಂದನೂ ಏನೋ ಪ್ರೀತಿ ಆ ಥರ ಏನಿಲ್ಲ. ಸುಮ್ಮನೆ ಮನೇಲಿ ಒಂದು ಕೆಲಸ ಥರ ಇಟ್ಕೊಂಡಿದ್ರು ಅಷ್ಟೇ ನನ್ನ ಮನೆಯಲ್ಲಿ. ಹೌದಾ? ಅಲ್ಲ, ನಿಮ್ಮ ಅತ್ತೆ ಏನಾದರೂ ಹೆಣ್ಗಿನ ಮಗು ಆಯಿತು ಅಂತ ಏನಾದರೂ ಬರ್ದಂಗೆ ಅವಳ ಏನು ಕತೆ? ಗೊತ್ತಿಲ್ಲ ಅತ್ತೆ. ಹೆಣ್ಮಗು ಗಂಡು ಮಗು ಅನ್ನೋದು ಏನತ್ತೆ, ಈಗಿನ ಕಾಲದಲ್ಲಿ ಎಲ್ಲ ಒಂದೇನೆ. ಅದಲ್ಲದೆ ನಾನು ಮುಂಚೆ ಬಸ್ಸಿ ಇದ್ದಾಗ್ಲೂ ಏನು ಅವ್ರು ಅಷ್ಟೇನು ಕೇರ್ ಮಾಡಿ ನೋಡ್ಕೊಂಡಿದ್ದಾಗಲಿ, ಆಸ್ಪತ್ರೆಗೆ ತೋರಿಸಿದ್ದು ಬಂದು ಹೋಗಿ ಮಾಡಿದ್ದು ಏನೂ ಇಲ್ಲ ಅತ್ತೆ. ಇನ್ನು ಇವಾಗ ಬರ್ತಾರಾ? ಹಂಗಂದ್ರೆ ಹಿಂಗೆ ಹೇಳು. ಮುಂದೆ ನೀನು ಇನ್ನು ಚಿಕ್ಕ ವಯಸ್ಸು, ನಿನಗೂ ಏನೋ ಅಂತ 50-60 ವರ್ಷ ಆಗ್ಬಿಟ್ಟೈತೆ ಬಿಡಪ್ಪ, ಜೀವನ ಮುಗ್ದೋಯ್ತು, ಇನ್ನೇನು ಇಲ್ಲ ಅನ್ನೋ ಥರ ಏನಿಲ್ಲ. ಆದರೂ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಆಗೋಯ್ತಲ್ಲ ಅಂತ ಬೇಜಾರಷ್ಟೆ. ಏನು ಮಾಡೋಕ್ಕಾಗುತ್ತೆ ಅತ್ತೆ? ನಾನು ಹಣೆ ಬರ್ದಲ್ಲಿ ಹಿಂಗೆ ಆಗಬೇಕು ಅಂತ ಇತ್ತೇನೋ. ನೋಡಿ, ಇಷ್ಟು ವರ್ಷದಿಂದ ಮಕ್ಕಳಿರಲಿಲ್ಲ, ಈಗ ಇಂಥ ಟೈಮಲ್ಲಿ ಒಂದು ಹೆಣ್ಮಗು ಆಯಿತು. ಈ ಮಗುನೇ ನೋಡ್ಕೊಳ್ಳ, ನನ್ನ ಜೀವನಕ್ಕೆ ದಾರಿ ಮಾಡ್ಕೊಳ್ಳ, ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಯೋಚನೆ ಮಾಡಬೇಡ, ಹುಟ್ಟಿಸಿದ್ದೇವರು ಹುಲ್ ಮೇಯಿಸ್ದಂಗಿರಲ್ಲ. ಏನೋ ಒಂದು ದಾರಿ ಆಗುತ್ತೆ ಬಿಡು. ಆದರೂ ಒಂದ್ಸರಿ ನೀನೇ ಫೋನ್ ಗೀನ್ ಮಾಡಿ ಮಾತಾಡಿದರೆ ಆಗ್ತಿದ್ದೇನಪ್ಪ. ನೋಡು, ಕೈಯಲ್ಲಿ ಬಳೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೈ ತುಂಬ ಬಳೆ ತೊಟ್ಕೊಂಡ್ಬಿಡ್ತೀವಿ, ಒದ್ರು ಬಿಟ್ಟರೆ ಹೊರ್ಟೋಗುತ್ತದು. ಅದು ಗಾಜಿನ ಬಳೆಗಳೆಲ್ಲ ಒಡೆದೋಗ್ಬಿಡ್ತವೆ. ಆಮೇಲೆ ಎಷ್ಟು ಹತ್ರೂ ಇಲ್ಲ, ಎಷ್ಟು ಕರೆದ್ರೂ ಇಲ್ಲ. ನೋಡಿ, ಈಗಲೇ ಏನಾದರೂ ಚೇಂಜ್ ಆಗ್ತಾನೆ ಅನ್ನೋದಾದ್ರೆ ನಿನ್ನ ಗಂಡ ಫೋನ್ ಮಾಡಿ ಮಾತಾಡಿ ಒಂದಾಗಿ. ಏನು ಈಗ ಗಂಡ ಹೆಂಡತಿ ಸಂಬಂಧ ಅಂತ ಅಂದರೆ ಅಷ್ಟು ಸುಲಭಕ್ಕೆ ಮುರಿದಾಕಕ್ಕೆ ಬರೋದಿಲ್ಲ. ನೋಡು, ಯೋಚನೆ ಮಾಡಿ ನೀನು. ಇದರಲ್ಲಿ ಯೋಚನೆ ಮಾಡೋದು ಏನೈತೆ? ನನಗೇನು ಗಂಡನ ಬಿಟ್ಟು ಬದುಕಬೇಕು ಅನ್ನೋ ಆಸೆ ಏನಿಲ್ಲ. ಆದರೆ ಅವರೇ ಸರಿ ಇಲ್ವಲ್ಲ, ಏನು ಮಾಡೋದು ಹೇಳಿ? ಇಲ್ಲಿ ಅದಕ್ಕೇನೂ ಒಂಥರ ಮಾಡ್ತಾರೆ. ಅಣ್ಣ ಇದ್ದಾಗಲೇ ಒಂಥರ ನಡ್ಕೋತಾರೆ, ಅಣ್ಣ ಇಲ್ಲದೆ ಇದ್ದಾಗಲೇ ಒಂಥರ ನಡ್ಕೋತಾರೆ. ನೋಡಿ, ಈಗ ಹೋಗಿ ಸುಮ್ಮನೆ ಮಲ್ಕೊಂಡಿದ್ದಾರೆ. ಅಣ್ಣ ಇದ್ದಾಗ ಅದು ಇದು ಅಂದ್ಕೊಂಡು ಓಡಾಡ್ಕೊಂಡು ನಗ್ನಗ್ತಾ ಇರ್ತಾರೆ. ಅಣ್ಣ ಏನಾದರೂ ಕೆಲ್ಸಕ್ಕೆ ಹೋದ ಅಂತಂದರೆ ಇವ್ರು ರೂಮ್ಗೆ ಹೋಗಿ ಬಾಗ್ಲಾಕೊಂಡ್ಬಿಡ್ತಾರೆ. ಅಣ್ಣಂಗೆ ಹೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಅಣ್ಣಂಗೆ ಹೇಳಿದ್ರೆ ಇನ್ನು ಮನೆಯಲ್ಲಿ ಜಗಳಗಳಾಯ್ತವೆ. ಸುಮ್ಮನೆ ಯಾಕೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ನಾವೇ ಕೆಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಸುಮ್ಮನಿದ್ದೀವಿ. ಅದಕ್ಕೆ ಹೇಳ್ತಾ ಇರೋದು, ಮೊದಲೇ ಹೇಳೋದಿಲ್ವಾ, ಅಣ್ಣ ನಮ್ಮವನಾದರೂ ಅದಕ್ಕೆ ನಮ್ಮವಳಲ್ಲ ಅಂತ. ಅದಕ್ಕೆ ನಿನ್ನ ಜೀವನಕ್ಕೆ ಏನಾದರೂ ಒಂದು ದಾರಿ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಬಿಡಿಯುತ್ತೆ, ಇನ್ನೂ ಟೈಮ್ ಇದೆಯಾ? ಅಯ್ಯೋ, ಹೊರಗಡೆ ಏನು ಈ ಮಳೆ? ಈ ಕಡೆಗೆ ಮಳೆ ಜೋರಾಗಿ ಹೋಗಿಯಲ್ಲ, ಆ ಕಡೆಗೆ ಬಿಸಿಲು ಬರಲ್ಲ. ಈ ಮಗಿನ ಬಟ್ಟೆಗಳು ಒಂದೂ ಒಣಗಿಲ್ಲ. ಆ ಹುಚ್ಚೆ ಬಟ್ಟೆಗಳೆಲ್ಲ ಒಗ್ದಾಕಿದ್ದೀನಿ, ಇವು ಯಾವ ಆರಿಲ್ವಲ್ಲ. ಏನು ಮಾಡೋದು? ಇಲ್ಲೇ ಒಳಗಡೆ ಒಂದು ಹಗ್ಗ ಈಗ ಕಟ್ಬಿಟ್ಟು ಈ ಸೂರು ಕೆಳಗೆ ಹಾಕಿದ್ರೆ ಆಯ್ತದೆ. ಸೂರು ಕೆಳಗೆ ಬಟ್ಟೆ ಹಾಕಬಾರ್ದು ಮಕ್ಳದು ಅಂತಾರೆ. ಏನು ಮಾಡೋದು? ನೋಡಂತಡಿ, ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಮಗಿನ ಬಟ್ಟೆಗೆ. ಸೊಪ್ಪಿನ ಪಲ್ಯನೂ ಆಯಿತು. ಬೇಗ ಒಂಚೂರು ಬಿಸಿ ಅನ್ನ ತುಪ್ಪ ಹಾಕ್ಬಿಟ್ಟು ಈ ಸೊಪ್ಪಿನ ಪಲ್ಯನ ಜೊತೆ ಊಟ ಕೊಟ್ಬಿಟ್ಟು ಆಯಿತು ಗೀತಂಗೆ. ಅತ್ತೆ, ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡಲಾ? ಅಯ್ಯೋ ಬೇಡಮ್ಮ ಕುಸುಮ, ಆವಾಗಿಂದ ಅದು ಮಾಡಲಾ ಇದು ಮಾಡಲಾ ಅಂತ ಓಡಾಡ್ತಾನೆ ಇದೆಯಾ. ಎಷ್ಟು ಮುದ್ದಾಗಿ ಓಡಾಡ್ತಾ ಇದೆಯಾ. ನೀನೇ ನಮ್ಮನೆ ಸೊಸೆ ಆಗಿದೆ, ಎಷ್ಟು ಚೆನ್ನಾಗಿರೋದು. ನೋಡು, ನಮ್ಮನೆ ಸೊಸೆ ನಾನು ಹೋಗಿ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಏನು ಮಾಡಿ ಸಾಯನ ಅವ್ರ ಜೊತೆಲಿ. ಹೋಗು, ನೀನು ಕುತ್ಕೊಂಡು ಅಲ್ಲಿ ಟಿ ವಿ ನೋಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡೋಗು. ನಿನ್ಗೇನಾದರೂ ತಿನ್ನೋಕ್ಕೇನಾದರೂ ಬೇಕಾ ಹೇಳು, ನಾನು ಮಾಡಿಕೊಡ್ತೀನಿ. ಏನು ಬೇಡ ಅತ್ತೆ,
ನೀವು ಆರಾಮಾಗಿರಿ, ಏನಾದರೂ ಕೆಲಸ ಹೇಳಿ ನಾನು ಮಾಡ್ತೀನಿ. ಎಷ್ಟೇ ಆದರೂ ನಾನು ನಿಮ್ಮ ಮುದ್ದಿನ ಸೊಸೆ ಅಲ್ವಾ? ಅಯ್ಯೋ ಬಂಗಾರ, ಏನು ನೀನು ಅವತ್ತು ನೋಡಿದ್ರೆ ಮದುವೆ ಆಗಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೋದಳು. ಅಚ್ಚುಕಟ್ಟಾಗಿ ಮದುವೆ ಆಗಿದೆ, ಈಗ ನಮ್ಮನೆಯಲ್ಲೇ ರಾಣಿ ಥರ ನೋಡ್ಕೊಳ್ಳೋದು ನಿನ್ನ. ಅಯ್ಯೋ ಅದಕ್ಕೇನಂತೆ, ಈಗಲೂ ನನ್ನನ್ನು ರಾಣಿ ಥರನೇ ನೋಡ್ಕೊಳ್ಳಿ. ಯಾರು ಬೇಡ ಅಂದಿದ್ದು ನಿಮಗೆ? ತುಂಬ ಚೆನ್ನಾಗಿ ಮಾತಾಡ್ತೀಯ. ಸರಿ ಆಯ್ತು, ನಿಮ್ಗೇನಾದರೂ ಬೇಕಾ ತಿನ್ನೋದಕ್ಕೆ? ನನಗೇನು ಬೇಡ. ಅತ್ತೆ ಅತ್ತೆ, ರಾಜು ಮಾಮ ಎಲ್ಲತ್ತೆ ಇನ್ನೂ ಬರಲೇ ಇಲ್ವಲ್ಲ? ಅಯ್ಯೋ ಅವನು ಬೆಳಿಗ್ಗೆ ಹೋದೆ ಸಂಜೆ ಆಗುತ್ತಮ್ಮ ಬರೋದು ಮನೆಗೆ. ಅಲ್ಲಿ ಹೊಲದಲ್ಲಿ ಏನಾದರೂ ಮಾಡ್ತಾ ಇರ್ತಾನೆ. ಹೌದಾ ಅತ್ತೆ? ಹಾಗಾದ್ರೆ ನಾನು ಹೊಲದ ಹತ್ರ ಹೋಗ್ಲಾ? ಹೊಲದ ಹತ್ರನಾ? ನಿನ್ಗೆ ನಮ್ಮ ಹೊಲ ಎಲ್ಲಿದೆ ಅಂತ ಗೊತ್ತಾ? ಯಾಕೆ ಗೊತ್ತಿಲ್ಲ? ಚಿಕ್ಕದ್ರಲ್ಲಿ ನಾನು, ರಾಕೇಶ್ ಮಾಮ, ರಾಜು ಮಾಮ ಎಲ್ಲರೂ ಹೋಗಿ ಹೊಲದ ಹತ್ರ ಆಟ ಆಡ್ತಿದ್ವಲ್ಲ. ಅಲ್ಲಿ ಮರಗೋತಿ ಆಟ, ಆಮೇಲೆ ಅಲ್ಲಿ ಮಾವಿನಕಾಯಿ ಮರ ಐತಲ್ಲ, ಅಲ್ಲೆಲ್ಲ ಮಾವಿನಕಾಯಿ ಬಂದಾಗ ಮಾವಿನಕಾಯಿ ಎಲ್ಲ ಕಿತ್ಕೊಂಡ್ಬಂದು, ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ಅತ್ತೆ ಮಾವಿನಕಾಯಿ ಅಂತಿದ್ದಂಗೆ. ಅದಕ್ಕೆ ಉಪ್ಪು ಖಾರ ಹಾಕಿ ಏನು ಚೆನ್ನಾಗಿರೋದು ಗೊತ್ತಾ ರುಚಿ. ಅದೆಲ್ಲ ಇವಾಗ ಎಲ್ಲಿ ಮಾಡೋಕ್ಕಾಗುತ್ತೆ ಅತ್ತೆ? ಎಲ್ಲ ಆಗಿನ ಮೆಮೊರೀಸೇ ತುಂಬ ಚೆನ್ನಾಗಿರುತ್ತೆ. ಹೌದೌದು. ಸರಿ ಐತೆ, ಹಂಗಾರೆ ನಾನು ಹೊಲದ ಹತ್ರನೇ ಹೋಗ್ಲಾ? ನನ್ನ ಮಾಮನ ಅಲ್ಲೇ ಮೀಟ್ ಮಾಡ್ತೀನಿ. ಸರಿ ಆಯಿತು, ಹೋಗು. ಒಳ್ಳೆ ಹುಡುಗಿ, ಆದರೆ ಸ್ವಲ್ಪ ತುಂಟಾಟ ಅಂತ ಅನಿಸುತ್ತೆ. ಹೋಗಲಿ ಬಿಡು, ಇನ್ನೇನು ಮದುವೆ ಆದಮೇಲೆ ಎಲ್ಲ ಕಲ್ತ್ಕೋತಾಳೆ. ಇವಳಿಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ಬೇಕು. ಸರಿ, ಅವಳು ಗೀತೆ ಏನು ಮಾಡ್ತಾಳೆ ನೋಡ್ತೀನಿ. ಸೊಪ್ಪು ಬಿಡಿಸ್ಕೊಡ್ತಾಳಂತೆ, ಸೊಪ್ಪ ಬಿಲಾಲಿ ಬಂದ್ಬಿಟ್ಲು ಇವತ್ತು. ಬಂದು ಏನು ಮನೆ ತುಂಬ ನಗ್ನಕ್ಕೊಂಡು ಓಡಾಡ್ತಾಳೆ. ಮಾಡ್ತೀನಿ ತಡಿ, ಈ ಸೊಪ್ಪಿನ ಪಲ್ಯಕ್ಕೆ ಉಪ್ಪು ಹಾಕ್ತೀನಿ, ಆವಾಗ ಗೊತ್ತಾಗುತ್ತೆ. ಮಗಳು ತಿನ್ನಬಾರ್ದು, ಬಂದಿರೋ ನೆಂಟರು ತಿನ್ನಬಾರ್ದು. ಉಪ್ಪೇನಿಟ್ಟಿದ್ದಾರೆ? ಸಿಕ್ತು ಡಬ್ಬ. ಈಗ ಈ ಪಲ್ಯಕ್ಕೆಲ್ಲ ಉಪ್ಪು ಹಾಕ್ಬಿಡ್ತೀನಿ, ಅವಾಗ ಹೆಂಗೆ ತಿಂತಾರೆ ನಾನು ನೋಡ್ತೀನಿ. ಈ ಉಪ್ಪಿನ ಡಬ್ಬನ ಇಲ್ಲೇ ಇಟ್ಟರೆ ಗೊತ್ತಾಗ್ಬಿಡುತ್ತೆ, ಇದೆಲ್ಲಿತ್ತು ಅಲ್ಲೇ ಇಟ್ಬಿಡ್ತೀನಿ. ನನಗೆ ಅನ್ನ ಹಾಕುತ್ತಾರೆ, ಏನು ಈ ಮನೆ ಸೊಸೆ ರೂಮಲ್ಲಿ ಹೋಗಿ ಮಲ್ಕೊಂಡವಳೆ ಅಂತವ. ಈಗ ತಿನ್ಲಿ. ಹಾಳಾದ್ದು ಆ ಮಗಳು ಮೊಮ್ಮಗಳು ಎಲ್ಲನೂ ತಂದು ಇಲ್ಲೇ ಗುಡ್ಡೆ ಹಾಕೊಂಡು ಕೂತಾರೆ. ಇನ್ನೇನು ಅವಳೇನು ಗಂಡನ ಮನೆಗೆ ಹೋಗೋಳಂಗೆ ಕಾಣಿಸ್ತಾ ಇಲ್ಲ. ಇನ್ನೆಲ್ಲ ಸಂದುವೆ ನಮ್ಮ ಜೀವ ಹಿಂಡ್ಕೊಂಡು ಇಲ್ಲೇ ಕೂತಿರ್ತಾಳೆ ಜೀವಮಾನ ಪೂರ್ತಿ. ಹಿಂಗಾದ್ರೂ ಮಾಡಿ ಇವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು. ಆದರೆ ನನ್ನ ಗಂಡ ನನ್ನ ಮಾತು ಕೇಳೋದಿಲ್ವಲ್ಲ. ಅವ್ನು ಸರಿಯಾಗಿದ್ದೀರಿ ಏನಾದರೂ ಮಾಡ್ಬೋದಿತ್ತು, ಅವನೇ ಸರಿಗಿಲ್ವಲ್ಲ, ಏನು ಮಾಡೋದು? ಹೋಗಲಿ ಬಿಡು, ಎಷ್ಟು ದಿನ ಆಡ್ತಾರೆ ನಾನು ನೋಡ್ತೀನಿ. ನನ್ನ ಗಂಡಂಗೆ ಫಸ್ಟ್ ಬುದ್ಧಿ ಕಲಿಸ್ಬೇಕು. ಅವನಿಗೆ ಏನು ಮಾಡಲಿ? ಏನು ಮಾಡಿದ್ರೆ ಇವನು ಮನೆ ಬಿಟ್ಟು ಆಚೆಗೆ ಬರ್ತಾನೆ? ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಇರಲಿ, ನಮ್ಮ ಅಮ್ಮಗೆ ಫೋನ್ ಮಾಡಿ ಕೇಳ್ತೀನಿ ಏನು ಮಾಡೋದು ಅಂತ. ನಮ್ಮ ಅಮ್ಮನೇ ಸರಿ ಇದಕ್ಕೆಲ್ಲ. ನಾನು ಅಲ್ಲ, ಈ ಪಲ್ಯಕ್ಕೆ ನಾನೇ ಉಪ್ಪಾಕಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನನ್ನ ಗಂಡ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅದೇನು ಗೊತ್ತಾಗುತ್ತೆ? ನಾನು ಅಡುಗೆ ಮನೆಗೆ ಬಂದೇ ಇಲ್ವಲ್ಲ, ನನ್ನ ಪಾಡಿಗೆ ನನ್ನ ರೂಮಲ್ಲಿ ತಲೆನೋವು ಅಂತ ಮಲಗಿದ್ದೀನಿ ತಾನೇ. ಹೌದು, ನಾನು ಇನ್ನು ಹೊರಗಡೆ ಬರೋದೇ ಇಲ್ಲ. ನೋಡೋಣ ಏನು ಮಾಡ್ತಾರೆ ಅಂತವ.